ಸ್ನೇಹ, ಪ್ರೀತಿ ಹಾಗೂ ತಾಯಿ ಸೆಂಟಿಮೆಂಟ್ ಸುತ್ತ ನಡೆಯುವ ಕಥಾಹಂದರ ಒಳಗೊಂಡ ನಾನ್ ಪೋಲಿ ಚಿತ್ರ ಬಿಡುಗಡೆ ಆಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಮದರ್ ಸೆಂಟಿಮೆಂಟ್ ಸ್ನೇಹ ಸಂಬಂಧದ ಜತೆಗೆ ಒಂದು ಲವ್ ಸ್ಟೋರಿನೂ ಚಿತ್ರದಲ್ಲಿದೆ. ಇಡೀ ಫ್ಯಾಮಿಲಿ ಕೂತು ನೋಡುವಂತ ಎಂಟರ್ಟೈನರ್ ಇರುವ ನಾನ್ ಪೋಲಿಯಲ್ಲಿ ಯಶವಂತ್, ಹರೀಶ್, ನಾಯಕಿ ದಿಶಾ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಈ ಚಿತ್ರಕ್ಕೆ ನಾಯಕ ಯಶವಂತ್ ಎಂ. ಅವರೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ನಾನು ಕೇಳ್ಕೊಡ್ದು ಕನ್ನಡ ಜನತೆಗೆ ಇಷ್ಟೇ, ಕನ್ನಡ ಮೂವಿನ ನೋಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮಂಥ ಪ್ರೊಡ್ಯೂಸರ್ನ ಇನ್ನೂ ಮುಂದಕ್ಕೆ ಒಂದು 2-3 ಫಿಲಮ್ ಮಾಡೋ ಥರ ಉಳಿಸಿ ಅಂತ ಹೇಳೋದು ನನ್ನ ಕನ್ನಡದ ಜನತೆಗೆ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ಮಗನೇ ಹೀರೋ ಅಂತಂದರೆ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ನಾನು ಕುಡ್ರಿಸ್ಕೊಂಡು ಸ್ಟೋರಿ ಕೇಳಿದಾಗ ಒಂದು ದಿವಸ ಕೇಳಿಲ್ಲ, 2-3 ದಿವಸ ಕೇಳಿದೆ ನಾನು ಸ್ಟೋರಿ ಕೇಳಿದಾಗ ನನಗೆ ಎಲ್ಲ ಒಂದು ಕಡೆ ಕಾಲೇಜ್ ಹುಡುಗರು ಲೈಫು ಮತ್ತು ತಾಯಿ ಸೆಂಟಿಮೆಂಟು ಇವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇವತ್ತಿನ ಮಕ್ಕಳು ಕಾಲೇಜ್ಗಳಿಗೆ ಹೋಗ್ತಾರೆ, ಏನಾಗ್ತಾರೆ ಎತ್ತಾಗ್ತಾರೆ ಅನ್ನೋದು ತಾಯಿ ತಂದೆಗಳು ಅಬ್ಸರ್ವ್ ಮಾಡೋದಿಲ್ಲ. ಸೊ ಈ ಒಂದು ಮೂವಿಯಿಂದ ಒಂದು ಮೆಸೇಜ್ ಕೊಟ್ಟಂಗೆ ಆಯಿತು. ಅಂದರೆ ನಾನು ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು. ನಾನು ನನ್ನ ವೃತ್ತಿ ಬಂದ್ಬಿಟ್ಟು ನನ್ನ ಬೇರೆ ಹೋರಾಟ ಮಾಡೋದೇ ನನ್ನ ಕೆಲಸ. ಕಾರ್ಮಿಕರ ಬಗ್ಗೆ ಹೋರಾಟ ಮಾಡಿ ಅವರ ಹಕ್ಕುಗಳನ್ನ ಈಸ್ಕೊಡೋದೇ ನನ್ನ ವೃತ್ತಿ. ಏನೋ ಮಗ ಒಂದು ಮೂವಿ ಮಾಡ್ತೀನಿ, ಕನ್ನಡ ಮೂವಿ ಮಾಡ್ತೀನಿ ಅನ್ನೋದಕ್ಕೆ ಭಾರಿ ಖುಷಿ ಆಯ್ತು ನನಗೆ. ಹೀಗಾಗಿ ನಾನು ತುಂಬ ಇಷ್ಟಪಟ್ಟು ನನ್ನ ಮಗನಿಗೆ ನಾನು ಬೆನ್ನು ತಟ್ಟಿ ಇಲ್ಲಿವರೆಗೂ ನಾನು ಥಿಯೇಟ್ರ್ವರೆಗೂ ತಗೊಂಬರೋಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ಮೇಲೆ ಜನತೆ ಒಪ್ಪಬೇಕು, ಈ ಕನ್ನಡದ ಜನತೆ ನನ್ನ ಮಗನ ಆಶೀರ್ವಾದ ಮಾಡೋದು. ಈ ಜನರ ಮಧ್ಯೆ ನೋಡಿದೆ ಸಿನಿಮಾ, ಭಾರಿ ಖುಷಿ ಆಯಿತು. ಯಾಕಂದರೆ ನಾವು ನ್ಯಾಚುರಲಾಗಿ ಬಂದ್ಬಿಟ್ಟು ಮೊದಲು ಬೇರೆ ಬೇರೆ ಕನ್ನಡ ಫಿಲಮ್ಗಳನ್ನ ಬೇರೆ ಜನಗಳ ಜೊತೆ ಎಲ್ಲ ಆ ಟೈಮಲ್ಲಿ ನೋಡೋದಕ್ಕೂ ಇವತ್ತು ನನ್ನ ಮೂವಿನೇ ನಾನೇ ಜನಗಳ ಜೊತೆ ಕೂತ್ಕೊಂಡು ನೋಡೋದಕ್ಕೆ ನನಗೆ ಭಾರಿ ಖುಷಿ ಆಯಿತು. ಆ ಖುಷಿನ ನಾನು ಯಾವ ರೀತಿ ಹೇಳ್ಕೊಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಆಲ್ರೆಡಿ ನಾವು ಒಂದು 60-70 ಥಿಯೇಟ್ರ್ಗಳು ಇವತ್ತು ರಿಲೀಸ್ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ನಾನು ಯೋಚನೆ ಮಾಡ್ತೀನಿ, ಇನ್ನು ಬೇರೆ ಬೇರೆ ಥಿಯೇಟ್ರ್ಗಳು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗೂ ಆ ಥಿಯೇಟ್ರ್ಗಳಿಗೂ ನಾನು ರಿಲೀಸ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ನಾನು ಕನ್ನಡ ಪರ ಹೋರಾಟಗಾರರು, ಆರಕ್ಷಕರ ಸುದ್ದಿ ರಿಪೋರ್ಟ್ರು. ಆಮೇಲೆ ನಾಡಿನ ಜನತೆಗೆ ಹೇಳೋದೇನೆಂದರೆ, ಒಳ್ಳೆ ಸೂಪರಾಗಿ ಪಿಕ್ಚರ್ ನೋಡಿದ್ದೀನಿ, ಸಖತ್ತಾಗಿದೆ, ಫೈಟ್ ಇದೆ, ಸೂಪರ್ ಇದೆ. ನಾಡಿನ ಜನತೆಗಳು ಎಲ್ಲರೂ ಪಿಕ್ಚರನ್ನು ಚೆನ್ನಾಗಿ ನೋಡಬೇಕು, ಸಹಕರಿಸಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು. ಕನ್ನಡ ತುಂಬ ಚೆನ್ನಾಗಿದೆ. ಮುಂದಿನ ನಮ್ಮ ಕನ್ನಡವನ್ನು ಜಾಸ್ತಿ ಜನಗಳನ್ನು ಕನ್ನಡದವರು ನೋಡಬೇಕು, ಪರ ರಾಜ್ಯ ಚಿತ್ರಗಳನ್ನು ನೋಡಬಾರ್ದು ಯಾರು. ಅದಾಗಿ ನಾನು ಬಯಸುತ್ತೇನೆ, ಮನವಿ ಕೊಡ್ತೇನೆ. ಕನ್ನಡ ಪಿಕ್ಚರನ್ನು ಜಾಸ್ತಿ ನೋಡಬೇಕು ಕನ್ನಡದವರು.